ಹಲವು ಅಂತೆ, ಕವಲುಗಳು ಅಷ್ಟು ಇದೆ ಅಂತೆ. ಸೊ ಅವು ಯಾವಪ್ಪ ಕೆಲವು ಅದರಲ್ಲಿ ಅಂತಂದರೆ ಪಿಲಿದ್ವಾರಂ, ಕೋಟಿಲಿಂಗ ಕೋಣೆ, ಪಾತಾಳಗಂಗಾ, ಸಪ್ತಸ್ವರ ಗುಹೆ, ಧ್ಯಾನ ಮಂದಿರ, ಸಾವಿರ ಹೆಡೆ, ಹಾಲದ ಮರ, ಮಂಟಪ, ಇದಿಷ್ಟು ಮೇನ್ ಇಂಪಾರ್ಟೆಂಟ್ ಅಲ್ಲಿ ನಮಗೆ ಕಾಣಿಸೋದು. ಮತ್ತು ಇಲ್ಲಿ ಈ ಗುಹೆಯನ್ನು ಹಲವಾರು ಶತಮಾನಗಳ ಹಿಂದೆ ಜೈನ ಮತ್ತು ಬೌದ್ಧ ಸನ್ಯಾಸಿಗಳು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ರಂತೆ ಅವ್ರ ಧ್ಯಾನಕ್ಕೆ, ಅವ್ರು ಇರೋದಕ್ಕೆ ಅಂತ ಹಲವಾರು ಪುರಾವೆಗಳು ಸಹ ಅವರಿಗೆ ಸಿಕ್ಕಿದೆ. ಇದು ಸರ್ಕಾರ ಗಮನಕ್ಕೆ ಬರೋಕ್ಕೆ ಮುಂಚೆನೂ ಇಲ್ಲಿ ಅಲ್ಲಿನ ಗ್ರಾಮಸ್ಥರು ಇದನ್ನ ಕಸ ಹಾಕ್ಲಿಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ರಂತೆ. ಇದನ್ನ ಅಬ್ಸರ್ವ್ ಮಾಡಿದಂಥ ಅಲ್ಲಿನ ರಿಟೈರ್ಡ್ ಪೊಲೀಸ್ ಅಧಿಕಾರಿ ನಾರಾಯಣ್ ರೆಡ್ಡಿ ಅವ್ರ ಜೊತೆ ಕೆಲವೊಂದು ಸ್ನೇಹಿತರು ಸೇರಿಕೊಂಡು ಇದನ್ನ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಕಳಿಸ್ತಾರೆ. ಈ ಥರ ಒಂದು ಕೇಸ್ ಇದೆ, ನೀವು ದಯವಿಟ್ಟು ಇಲ್ಲಿ ಬಂದು ಅದರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ರಿಕ್ವೆಸ್ಟ್ ಕಳಿಸ್ತಾರೆ. ಸೊ ಅದಾದಮೇಲೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಅವರ ನೆನಪಿಗಾಗಿ ಸ್ಮಾರಕ ಸಹ ಕಟ್ಟಿದ್ದಾರೆ. ಅದನ್ನು ನಾವು ಎಂಟ್ರೆನ್ಸಲ್ಲಿ ನೋಡ್ಬೋದು, ಕೇವ್ಸ್ ಎಂಟರ್ ಆಗೋಕ್ಕೆ ಮುಂಚೆನೆ. ಸೊ ನಂತರ AP ಸರ್ಕಾರ ಇದನ್ನೆಲ್ಲ ತಗೊಂಡು ಕ್ಲೀನ್ ಮಾಡಿಸ್ಕೊಂಡು ಪಾತ್ ಕ್ರಿಯೇಟ್ ಆದಮೇಲೆ ಇದನ್ನು ಪ್ರವಾಸೋದ್ಯಮ ತಾಣ ಅಂತ ಹೇಳಿಬಿಟ್ಟು ಡಿಕ್ಲೇರ್ ಮಾಡುತ್ತೆ. ಅದಾದಮೇಲೆ ಸಾರ್ವಜನಿಕರಿಗೆ ಪ್ರವೇಶ ಕೊಡುತ್ತೆ. ಮತ್ತು ಇಲ್ಲಿ ಸುಮ್ಮನೆ ಹೋಗ್ಬಿಟ್ರೆ ಆ್ಯಕ್ಚುಲಿ ಏನೂ ಗೊತ್ತಾಗೋದಿಲ್ಲ, ಇದ್ರ ಬಗ್ಗೆ ತಿಳ್ಕೊಬೇಕು. ಬಿಕಾಸ್ ಯಾವುದೇ ಒಂದು ಪ್ಲೇಸ್ಗೆ ಹೋಗೋಕ್ಕೂ ಮುಂಚೆ ನಾವು ತಿಳ್ಕೊಂಡು ಹೋದರೆ ನಮ್ಗೆ ಗೊತ್ತಾಗುತ್ತೆ ಏನಿದೆ ಅಲ್ಲಿ ಅಂತ. ಸೊ ಬ್ಲೈಂಡಾಗಿ ಹೋಗ್ಬಿಟ್ರೆ ಆ್ಯಕ್ಚುಲಿ ಏನೂ ಅಷ್ಟು ಗೊತ್ತಾಗೋದಿಲ್ಲ. ಇಲ್ಲಿ ಹೋಗ್ತಾ ಹೋಗ್ತಾ ಏನನ್ಸುತ್ತೆ ಅಂದರೆ ಆ ನೀರು ಹೇಗೆ ಮೂವ್ ಆಗಿದೆ, ಫ್ಲೋ ಆಗಿದೆ, ಅದೇ ಡೈರೆಕ್ಷನಲ್ಲಿ ಒಂದೇ ಥರ ಇಲ್ಲ ಪ್ಲೇಸ್. ಲೈಕ್ ಒಂದೊಂದು ಕಡೆ ದೊಡ್ಡ ವಿಶಾಲವಾಗಿರೋ ಜಾಗ ಇದೆ, ಒಂದು ಕಡೆ ತುಂಬ ಚಿಕ್ಕದು ಬಗ್ಗಿ ಹೋಗಬೇಕು, ತುಂಬ ಚೆನ್ನಾಗಿದೆ. ಆ ನೀರು ಹೇಗೆ ಫ್ಲೋ ಆಗಿದೆ ಅದೇ ಥರ ಇದು ದಾರಿಗಳು ಅಷ್ಟೇ ಕವಲು ಹೊಡ್ತಿದೆ, ಹಾಗೆ ಕ್ರಿಯೇಟ್ ಆಗಿದೆ. ಮತ್ತು ಇನ್ನೊಂದು ಇವೆಲ್ಲ ಮಾನವ ನಿರ್ಮಿತ ಅಲ್ಲ. ಬಿಕಾಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವೆಲ್ಲ ಅದಷ್ಟಕ್ಕೆ ಅದೇ ಸೃಷ್ಟಿ ಆಗಿರೋದು, ಪ್ರಕೃತಿಯಲ್ಲಿ ಆಗಿರೋ ಅಂಥದ್ದು ಅಂತ. ತುಂಬ ಚೆನ್ನಾಗಿ